ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಮೇಲಿಂದ ವಿದ್ಯುತ್ ತಂತಿ ಹಾದು ಹೋಗಿದ್ದು ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಶಾಲೆಯ ಪಕ್ಕದಲ್ಲಿ ವಿದ್ಯುತ್ ಪರಿವರ್ತಕವಿದ್ದು ಹೈಟೆನ್ಷನ್ ತಂತಿ ಹಾದು ಹೋಗಿದೆ. ಶಾಲೆಯ ಅಂಗಳದಲ್ಲಿನ ಮೇಲ್ಛಾವಣಿಗೆ ಸಂಪೂರ್ಣ ಕಬ್ಬಿಣದ ತಗಡನ್ನ ಹಾಕಲಾಗಿದೆ. ಇದರ ಸಮೀಪದಲ್ಲೇ ತಂತಿ ಇರುವುದರಿಂದ ಆಕಸ್ಮಿಕವಾಗಿ ತಂತಿ ಒಂದು ವೇಳೆ ತುಂಡಾದ್ರೆ ಮಳೆಗಾಲವಾದ ಕಾರಣ ಇದಕ್ಕೆ ತಾಗಿ ಕಟ್ಟಡದಿಂದ ಬೀಳುವ ನೀರು ಚರಂಡಿ ನೀರಿನ ಮೇಲೆ ಬಿದ್ದು ಅವಘಡ ನಡೆಯುವ ಆತಂಕವಿದ್ದು, ಇದರ ಜೊತೆಗೆ ಶಾಲೆ ಪಕ್ಕದಲ್ಲಿರುವ ಮರದ ಟೊಂಗೆ ಶಾಲಾ ಚಾವಣಿಗೆ ಭಾರ ಹಾಕಿ ನಿಂತಿದ್ದು ಇದು ಬೀಳುವ ಅಪಾಯವಿದೆ. ಹೀಗೆ ಜೀವಭಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕುಳಿತುಕೊಳ್ಳಬೇಕಾಗಿದ್ದು, ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಎಚ್ಚೆತ್ತು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುರುವಾರ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನ ಹಲವು ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಚರಣೆ ಮಾಡಲಾಯಿತು. ಹೊನ್ನವರದಲ್ಲಿ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನದ ಪ್ರಯುಕ್ತ ಪೊಲೀಸ್ ಠಾಣೆಯ ವತಿಯಿಂದ ಸೈಕಲ್ ಜಾಥಾ ನಡೆಸುವ ಮೂಲಕ ಜಾಗೃತಿ ಕಾರ್ಯಕ್ರಮ ಜರುಗಿತು. ಹೊನ್ನವರ ರೋಟರಿ ಕ್ಲಬ್ ಮತ್ತು ಗಾಡ್ವಿನ್ ಸೈಕಲ್ಸ್ ಹೊನ್ನವರ ಇವರ ಸಹಕಾರದ ಮೇರೆಗೆ ನಡೆದ ಕಾರ್ಯಕ್ರಮವನ್ನು ಸಿಪಿಐ ಸಿದ್ದರಾಮೇಶ್ವರ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ಸ್ವಯಂ ಪ್ರೇರಿತರಾಗಿ ಮಾದಕ ವಸ್ತುಗಳ ಸೇವನೆಯನ್ನು ವಿರೋಧಿಸುವ ಮೂಲಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಪೊಲೀಸ್ ಠಾಣಾ ಮುಂಭಾಗದಿಂದ ಹೆದ್ದಾರಿ ಮೂಲಕ ಶರಾವತಿ ವೃತ್ತದ ಮೂಲಕ ಬಸ್ ನಿಲ್ದಾಣದವರೆಗೆ ಸೈಕಲ್ ಜಾಥಾ ಸಂಚರಿಸಿತು. ಪಿಎಸ್ಐ ರಾಜಶೇಖರ್, ರೋಟರಿ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ, ಮಹೇಶ್ ಕಲ್ಯಾಣಪುರ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು, ವಿವಿಧ ಸಂಘಟನೆಯ ಪ್ರಮುಖರು ಇದ್ದರು. ಕಾಸರಗೋಡು ಕಾಂಡ್ಲವನದ ಪ್ರವಾಸಿಗರಿಗೂ ಸರ್ಕಾರಿ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದರು. ಈ ಡ್ರಗ್ಸ್ ಸಾಮಾನ್ಯ ಡ್ರಗ್ ಪೆಡ್ಲರ್ಸ್ ಯಾರು ಕ್ರಿಮಿನಲ್ಸ್ ಇರ್ತಾರೆ. ಅವರು ಏನ್ ಮಾಡ್ತಾರೆ, ನಿಮ್ಗೆ ಹೇಳಿದ್ರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ನಿಮ್ಗೆ ಫಸ್ಟ್ ಗೆ ಸ್ವಲ್ಪ ಫ್ರೀ ಆಗಿ ಸಿಗಂಗ್ ಮಾಡ್ತಾರೆ, ಆಮೇಲೆ ನೀವು ಅಡಿಕ್ಷನ್ ಆದ್ಮೇಲೆ ಜಾಸ್ತಿ ಮಾಡ್ತಾರೆ. ಈಗ ನಿಮಗೆ ದುಡ್ಡು ಇರಲ್ಲ ಅಂತ ಟೈಮಲ್ಲಿ ಯಾವ್ದೋ ಒಂದು ಕೆಟ್ಟ ಚಟ ಮಾಡೋದಕ್ಕೆ ಕಲಿಸ್ತಾರೆ. ಕಳ್ತನ ಮಾಡೋದು, ಇಲ್ಲ ಅಂದ್ರೆ ಏನೋ ಯಾರಿಗೋ ಒಬ್ರಿಗೆ ಹೊಡೆದ್ಕಿದ್ಕಮ್ಮ, ಇಲ್ಲ ನಿಮ್ಮ ಮನೇಲಿ ಬಂಗಾರ ಇದೆ ತಗೊಂಡ್ ಬಾ, ಈ ತರ ಹೇಳೋದು ಚಾನ್ಸಸ್ ಜಾಸ್ತಿ. ಆದ್ರಿಂದ ಡ್ರಗ್ಸ್ ಇಂದ ದೂರ ಇರಬೇಕು. ಏನ್ ಪರಿಣಾಮ ಆಗುತ್ತೆ ಅಂದ್ರೆ ನೋಡಿ, ಭಾರತ ದೇಶದಲ್ಲಿ 55% ಶಿಕ್ಷೆಗೆ ಒಳಗಾದವರು ಡ್ರಗ್ಸ್ ಎಡಿಕ್ಟ್ ಆಗಿರೋರು, ಡ್ರಗ್ಸ್ ನಿಂದ ಬಾಧಿತರಾಗಿರೋರೆ ಶಿಕ್ಷೆಗೆ ಒಳಗಾಗಿದ್ದಾರೆ. ಬೇರೆ ಅಪರಾಧಗಳ ಶಿಕ್ಷೆ ಆಗಿರೋರು ಬಹಳಷ್ಟು ಜನ 55% ಡ್ರಗ್ ಎಡಿಕ್ಟ್ ಆಗಿದ್ದಾರೆ. ಆಮೇಲೆ ಮಾದಕ ವಸ್ತುಗಳ ಬಳಕೆದಾರರು ಅವ್ರನ್ನ ಸೇವನೆ ಮಾಡೋದು, ಬಳಕೆ ಮಾಡೋರು ಇರೋದ್ರಲ್ಲ, ಅವ್ರಿಗೆ ಜಾಸ್ತಿ ಅಪರಾಧದಲ್ಲಿ ತೊಡಗ್ತಾರೆ ಅಂತ ಒಂದು ಸಂಶೋಧನೆ ತಿಳಿಸಿದೆ. ಈ ಡ್ರಗ್ ಡೀಲಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಹೊಡೆದಾಟಗಳಾಗೋದು, ಅಥವಾ ಏನೋ ಕ್ರಿಮಿನಲ್ ಚಟುವಟಿಕೆಗಳಾಗೋದು, ರ್ಯಾನ್ಸಮ್ ಆಗೋದು, ಆ ತರ ಎಲ್ಲ ಚಟುವಟಿಕೆಗಳಾಗೋದು ಕಂಡು ಬರ್ತಾ ಇದೆ. ಆದ್ರಿಂದ ಅದನ್ನು ಉಪಯೋಗಿಸಬಾರ್ದು. ಇದು ಮನುಷ್ಯನ ಆರೋಗ್ಯದ ಮೇಲೆ ಮತ್ತೆ ಕುಟುಂಬದ ಮೇಲೆ ಆಗೋದು, ಸ್ನೇಹಿತರ ಮೇಲೆ ಆಗೋ ಪರಿಣಾಮ. ಇನ್ನು ದೇಶದ ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ, ಹೇಳಿದ್ರು ನಮ್ಮ ಸಂಸ್ಕೃತಿ ಹೇಳ್ತಾ ಇರುವಾಗ, ನೀವೊಂದು ದೇಶದ ಒಂದು ಸಂಪತ್ತು, ಉತ್ಪಾದಕತೆಗೆ, ದೇಶದ ಉತ್ಪಾದಕತೆಗೆ ನೀವು ಪ್ರಭಾವ ಬೀರ್ತೀರಿ. ಈಗ ನೀವೇ ಈ ತರ ಡ್ರಗ್ಸ್ ತಗೊಂಡು ಯಾವುದೋ ಒಂದು ಅಪರಾಧ ಕೃತ್ಯಗಳ ಭಾಗಿಯಾಗಿ ಜೈಲಿಗೆ ಹೋದ್ರೆ ದೇಶದ ಉತ್ಪಾದಕತೆ ಕಡಿಮೆ ಆಗುತ್ತೆ, ಆರ್ಥಿಕತೆಗೆ ತೊಂದರೆ ಆಗುತ್ತೆ, ಆಮೇಲೆ ಅಪರಾಧ ಪ್ರಮಾಣ ಜಾಸ್ತಿ ಆಗುತ್ತೆ. ಅಪರಾಧ ಪ್ರಮಾಣ ಜಾಸ್ತಿ ಆದಾಗ ಸಮಾಜದಲ್ಲಿ ಅನೈಕ್ಯತೆ ಉಂಟಾಗುತ್ತೆ, ಮತ್ತೆ ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಕ್ಕಾಗಲ್ಲ. ಮಾದಕ ಪದಾರ್ಥ ವಿರೋಧಿ ದಿನಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಹಳಿಯಾಳ ಪಟ್ಟಣದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಜಾಥಾಕ್ಕೆ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಚಾಲನೆ ನೀಡಿದರು. ತಾಲೂಕಾಡಳಿತ ಕಚೇರಿಯಿಂದ ಆರಂಭವಾದ ಜಾಗೃತಿ ಜಾಥಾ ಯಲ್ಲಾಪುರ ನಾಕ, ಮುಖ್ಯ ಮಾರುಕಟ್ಟೆ ಮೂಲಕ ಶಿವಾಜಿ ವೃತ್ತದ ಬಳಿ ಕೊನೆಗೊಂಡಿತು. ಬಳಿಕ ಪುರಭವನದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಮಾತನಾಡಿ, ವ್ಯಸನಕ್ಕೆ ಬಲಿಯಾಗಬೇಡಿ, ಒಳ್ಳೆಯ ಬದುಕು ಕಟ್ಟಿಕೊಳ್ಳಬೇಕು. ಸಮಾಜದಲ್ಲಿ ಮಾದಕ ವ್ಯಸನವನ್ನ ಹೋಗಲಾಡಿಸುವುದು ನಮ್ಮೆಲ್ಲರ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ. ಯುವ ಜನತೆ ಇಂತಹ ವ್ಯಸನಗಳಿಗೆ ದಾಸರಾಗದೆ ತಮ್ಮ ಭವಿಷ್ಯದತ್ತ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಸಿಪಿಐ ಜೈಪಾಲ್ ಪಾಟೀಲ್ ಮಾತನಾಡಿ, ಪ್ರತಿದಿನ 10 ಜನರು ಮಾದಕ ವಸ್ತುಗಳ ಬಲಿಯಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಮನೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಅಪಾಯಕಾರಿ ಎಂದು ತಿಳಿಸಿ, ಶಾಲಾ ಕಾಲೇಜು ಸುತ್ತಮುತ್ತ ಯಾರಾದರೂ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ರೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ತಮ್ಮ ಹೆಸರನ್ನ ಗೌಪ್ಯವಾಗಿ ಇಟ್ಟುಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೆನವರ್, ಪಿಎಸ್ಐ ಕೃಷ್ಣ ಅರಕೇರಿ, ವಿವಿಧ ಶಾಲಾ ಕಾಲೇಜಿನ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿ ಚಾರ್ಟ್ ಹಾಕಿ
ಜಾಸ್ತಿ ಟೀಚರ್ಸ್ 1899 ಜೂನ್ 25 ಸ್ಟಾರ್ಟ್ ಆಗಿದೆ. ಇದರ ಸಲುವಾಗಿ ಒಂದು ಚೀನಾದಲ್ಲಿ ವಾರ್ ಆಗುತ್ತೆ, ಅದು ಫಸ್ಟ್ ಸ್ಟಾರ್ಟ್ ಆಗಿದೆ ಅಲ್ಲಿ. ನೆಕ್ಸ್ಟ್ ನಮ್ಮಲ್ಲಿ 1989 ಜೂನ್ 26 ವರ್ಲ್ಡ್ ಡ್ರಗ್ ಏನಿದೆ ವಿರೋಧಿ ದಿನ. ಹೌದಮ್ಮ, ಡ್ರಗ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ? ವಿದ್ಯಾರ್ಥಿ ಜೀವನ ಅತಿ ಅಮೂಲ್ಯ. ಈ ಹಂತದಲ್ಲಿ ಮಾದಕ ವ್ಯಸನಕ್ಕೆ ಬಲಿಯಾಗಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದು ಅಂಕೋಲಾ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಮಠಪತಿ ಹೇಳಿದರು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್, ಅಂಕೋಲಾ ಪೊಲೀಸ್ ಠಾಣೆ, ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಅಂಕೋಲಾ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜು, ಬಿಎಡ್ ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಕೆಎಲ್ಇ ಕಾಲೇಜಿನ ಸಭಾಭವನದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗಾಂಜಾ ಸೇವನೆಯಿಂದ ಕೊಲೆ, ಹಲ್ಲೆ, ಗೂಂಡಾಗಿರಿ, ಅತ್ಯಾಚಾರದಂತಹ ಗಂಭೀರ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇಂತಹ ವ್ಯಸನಗಳಿಗೆ ದಾಸರಾಗುವುದನ್ನು ತಪ್ಪಿಸಿ ಯುವ ಜನತೆಯನ್ನ ರಕ್ಷಿಸುವತ್ತ ಪೊಲೀಸ್ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು. ಇಲ್ಲಿ ಕಾಲೇಜ್ ಹತ್ರ ಈಸಿಯಾಗಿ ಅದಕ್ಕೆ ನೀವು ದಾಸರಾಗಿ ಬಿಡ್ತೀರಿ ಇದು ಮಾಡ್ಕೊಂಡು. ಯಾಕಂದ್ರೆ ಬಂದವರು ಮಾರಾಟ ಮಾಡಕ್ ಬಂದಾಗ ಒಂದು ಫಸ್ಟ್ ಹಂಗೆ ಇದು ಮಾಡ್ಕೊಂಡು ನಿಮ್ಗೆ ಅದ್ರದ್ದು ರುಚಿ ತೋರಿಸಿ ಅದರಿಂದ ಒಂದು ಏನೋ ಒಂದು ನಿಮ್ಗೆ ಮತ್ತೊಂದು ತರ ಉತ್ಸಾಹ ಬಂದಂಗಾಗಿ ಈ ರೀತಿ ಏನೋ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ಹಾಳು ಮಾಡ್ಕೊಂತ ಸಂದರ್ಭ ಅದಾವ. ಈಗ ಜಾಸ್ತಿ ಈಗ NDPS ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಈಗ ಯಾವುದು ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಹೇಳಿ ಮಾಡ್ಲಿಕ್ಕೆ ಒಂದು ಆ್ಯಪ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಇದು ಮಾಡ್ಕೊಂಡು ನೀವು ಪ್ಲೇ ಸ್ಟೋರ್ದೊಳಗೆ ಹೋಗಿ ಒಂದು ಡ್ರಗ್ಸ್ ಫ್ರೀ ಕರ್ನಾಟಕ ಅಂತೇಳಿ ಒಂದು ಟೈಪ್ ಮಾಡಿ ಅದನ್ನ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಎಲ್ಲೂ ಪೊಲೀಸ್ ಸ್ಟೇಷನ್ ಬರ್ಬೇಕಂತ ಎಲ್ಲಿಯೂ ಇಲ್ಲ. ಅಲ್ಲೇ ನೀವು ಕುಂತಲ್ಲೇ ಆ ಆ್ಯಪ್ ಒಳಗೆ ನಿಮ್ಗೆ ಏನ್ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕಂಡು ಬಂದಾಗ ಇಮಿಡಿಯೇಟ್ ನೀವು ಏನ್ ಮಾಡ್ಬೇಕು, ಆ ಆ್ಯಪ್ ಒಳಗೆ ಇರ್ತಕ್ಕಂಥ ಮಾಹಿತಿಯನ್ನು ತುಂಬಿ ಪ್ಲೇಸ್ ಆಮೇಲೆ ಯಾವ್ದು ಮಾಹಿತಿ ಇರ್ತೈತೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ ನೀವು ಜಸ್ಟ್ ಸೆಂಡ್ ಮಾಡಿದ್ರೆ ಅಥವಾ ಅಪ್ಲೋಡ್ ಮಾಡಿದ್ರೆ ಅದು ಇಮಿಡಿಯೇಟ್ ನಮ್ಗೆಲ್ಲ ಮಾಹಿತಿ ಬರ್ತದೆ. ಪೊಲೀಸ್ ಸ್ಟೇಷನ್ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬರ್ತೈತಿ, ಡಿಸ್ಟ್ರಿಕ್ಟ್ ಕಂಟ್ರೋಲ್ ಕೂಡ ಮಾಹಿತಿ ಬರ್ತೈತಿ. ಅದಕ್ಕೆ ಇದನ್ನೆಲ್ಲ ತಾವು ತಮ್ಮ ಜೀವನದೊಳಗೆ ಅಳವಡಿಸಬೇಕು. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಪಾಲಕರು ತಮ್ಮ ಮಕ್ಕಳ ಚಲನವಲನದ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಒಮ್ಮೆ ಮಾದಕ ವ್ಯಸನಕ್ಕೆ ಬಲಿಯಾದ್ರೆ ಅದರಿಂದ ಹೊರಗೆ ಬರುವುದು ತುಂಬಾ ಕಷ್ಟವಾಗುತ್ತದೆ. ಒಬ್ಬ ವ್ಯಸನಿಯಿಂದ ಇಡೀ ಕುಟುಂಬವೇ ನರಕಯಾತನೆ ಅನುಭವಿಸಬೇಕಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಗಂಗಾಧರ್ ಈಸರಣ್ಣವರ ಮಾತನಾಡಿ, ಕೇವಲ ಮನರಂಜನೆಗಾಗಿ ಶುರು ಮಾಡಿದ ಮಾದಕ ವ್ಯಸನ ಮುಂದೆ ಹೆಮ್ಮರವಾಗಿ ಬೆಳೆದು ಕೊನೆಗೆ ಪ್ರಾಣಕ್ಕೆ ಮಾರಕವಾಗಬಹುದು ಎಂದರು. ಎಷ್ಟು ಬದ್ಧತೆಯಿಂದ ನಡ್ಕೊಳ್ತಾರೆ ಅಂತ ಹೇಳಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗಾಗಲೇ ನಾನು ಅಂಕಿ ಸಂಖ್ಯೆ ಬೇಕಾದ್ರೆ ಹೇಳ್ಬೇಕಂದ್ರೆ ಕಳೆದ ವರ್ಷ ಸುಮಾರು ಒಂದು 100 ಜನ ಡೆತ್ ಅಂತ ಇಲ್ಲಿ 50 ವರ್ಷ ಒಳಗಡೆ ಲಿಸ್ಟ್ ತಗೊಂಡ್ರೆ ಸುಮಾರು ಒಂದು 20-25 ವರ್ಷದವರು ಸುಮಾರು ಒಂದು 30 ಜನ ಇದ್ದಾರೆ. ಅದು ಅದರಲ್ಲಿ ಒಂದು 15 ಜನ ಆದ್ರೂ ಡ್ರಗ್ಸ್ ಇಂದ ಅಥವಾ ಬೇರೆ ದುಶ್ಚಟಗಳಿಂದ ಅಥವಾ ಬೇರೆ ಕ್ಯಾನ್ಸರ್ ಇಂದ ಬಂದವರು ಇದ್ದಾರೆ. ಈ ಕಾರಣ ಏನು ಅಂದ್ರೆ ನಾವೆಲ್ಲ ಕ್ಯಾಂಪ್ ಮಾಡಿಲ್ವಾ, ಜಾಥಾ ಮಾಡಿಲ್ವಾ, 15 ವರ್ಷದಿಂದ ಮಾಡಿದ್ವಿ. ಆದ್ರೆ ಈ ವಯಸ್ಸಿಗೆ ನಾವು ಅದನ್ನ ಇಷ್ಟಕ್ಕಿಷ್ಟೇ ಬಿಟ್ಟುಕೊಂಡು ಹೋಗ್ಬಿಡ್ತೀವಿ. ಈಗ ಆಗಬಾರ್ದು. ನಾವು ಏನು ಬದ್ಧತೆಯಿಂದ ಏನು ಪ್ರಮಾಣ ವಚನ ಮಾಡ್ತಿದ್ವಲ್ಲ ಅದನ್ನ ನಾವು ಅನುಸರಿಸ್ಕೋಬೇಕು. ನಾವು ಮನೆಯಲ್ಲಿ ಅಥವಾ ಸುತ್ತಮುತ್ತ ಇದ್ದವರಿಗೆಲ್ಲ ತಿಳಿಸ್ಕೊಡ್ಬೇಕು. ಅದು ಆಗ್ತಾ ಇಲ್ಲ. ನಮ್ಮ ದೇಶದಲ್ಲೂ ಕೂಡ ಅಷ್ಟೇ ಅಂಕಿ ಸಂಖ್ಯೆ ತಗೊಂಡ್ರೆ ಹೆಚ್ಚಿನ ಪ್ರಮಾಣದವರು ಯುವಕರೇ ಬಲಿಯಾಗ್ತಿದ್ದಾರೆ. ಸೊ ಈಗ ತಂಬಾಕು ಇರಲಿ ಅಥವಾ ಮಾದಕ ವಸ್ತು ಇರಲಿ, ನಾವೆಲ್ಲ ಅದನ್ನ ನಾವು ದಿನನಿತ್ಯ ಚಟುವಟಿಕೆ ಮಾಡ್ಕೊಂತ ಇದೀವಿ. ಕೆಲವರು ತಲೆ ತೆಗಿಸ್ತಾ ಇದ್ದಾರೆ. ನಾನು CPI ಸಾಹೇಬ್ ಹೇಳಿದ್ರಲ್ಲ, ಈಗ ಯಾವ ತರ ಪೊಲೀಸ್ ಇಲಾಖೆಯಲ್ಲಿ ಅವ್ರು ಏನು ಕಾರ್ಯ ಮಾಡ್ತಾರೆ ಅನ್ಕೊಂಡು ಅದೇ ತರ ನಾವು ಕೂಡ ಈ ಮಾದಕ ವಸ್ತು ನಿವಾರಣೆ ಅಥವಾ ತಂಬಾಕು ಚಟದಲ್ಲೂ ಕೂಡ ನಾವು ಅದೇ ತರ ಭಾಗಿಯಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ನಾವೆಲ್ಲ ಅಂಗಡಿಗೆಲ್ಲ ಹೋಗಿ ಅಥವಾ ಹೋಟೆಲ್ ಅಥವಾ ಲಾಡ್ಜ್ ಬದಿಗೆಲ್ಲ ಹೋಗಿ ನಾವು ರೈಡ್ ಮಾಡ್ತೀವಿ. ಒಂದು ತಿಂಗಳಲ್ಲಿ 3-4 ಕಡೆ ಅಂತೂ ರೈಡ್ ಮಾಡೇ ಮಾಡ್ತೀವಿ. ದಂಡನೂ ವಸೂಲು ಮಾಡ್ತೀವಿ, ಮತ್ತೆ ತಿಳುವಳಿಕೆನೂ ಕೊಟ್ಟು ಬರ್ತೀವಿ. ಅದಷ್ಟೇ ಅಲ್ಲ, ಶಾಲೆ ಕಾಲೇಜುಗಳಲ್ಲೂ ಕೂಡ ಕ್ಯಾಂಪ್ ಏನೋ ಮಾಡ್ತೀವಿ, ಅವರಿಗೂ ತಿಳುವಳಿಕೆ ಕೊಡ್ತೀವಿ. ಆಮೇಲೆ ಹಾಸ್ಪಿಟ್ಲ್ ಬಂದವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಯಾವ ತರ ಅವರು ಚಟದಲ್ಲಿ ದಾಸರಾಗಿದ್ದಾರೆ, ತಂಬಾಕಿಂದನೋ ಅಥವಾ ಬೀಡಿ ಸಿಗರೇಟ್ ಇಂದನೋ ಅಂತ ಹೇಳಿ. ನೀವು ಯುವ ಜನಾಂಗ ಈಗಿನ ಟೈಮ್ ಅನ್ನೋದು ನಿಮ್ದು ವ್ಯಕ್ತಿತ್ವವನ್ನು, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ಟೈಮ್. ಇದನ್ನ ಬಿಟ್ಟು ನೀವು ಈ ಮಾದಕ ವಸ್ತುಗಳನ್ನ ತಗೊಳೋದು ಅಥವಾ ಅದರಲ್ಲಿ ವ್ಯಸನರಾಗೋದು, ಇದು ಯೂಶುವಲಿ ನಾನು ನೋಡ್ತಿರ್ತೇನೆ. ಲೈಬ್ರರಿ ಪಕ್ಕ ಇರ್ಬೋದು, ಎಲ್ಲರೂ ಓದ್ತಿರೋರು ಮಧ್ಯೆ ಬ್ರೇಕ್ ತಗೊಂಡು ಸಿಗರೇಟ್ ಸೇದೋದು ಅಥವಾ ತಂಬಾಕು ತಿನ್ನೋದು. ಇದರಿಂದ ಏನಾಗ್ತದೆ, ಅವ್ರು ಎಸ್ಪೆಷಲಿ ಯೂತ್ಸ್ ಅಲ್ಲಿ ಸರ್ ಇದು ಒಂದು ರಿಕ್ರಿಯೇಷನ್ ಆಗತ್ತೆ ನಮ್ಮ ಓದೋ ಮಧ್ಯದಲ್ಲಿ ಅಂತ ಇರ್ತಾರೆ ಎಸ್ಪೆಷಲಿ. ಸೊ ಇದು ರಿಕ್ರಿಯೇಷನ್ ಅಲ್ಲ. ಸೊ ಅದಕ್ಕಂತ ಓದೋದ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ನೀವು ರಿಕ್ರಿಯೇಷನ್ ತಗೊಳಕ್ಕೆ ಬೇರೆ ಬೇಕಾದಿದ್ರೆ ಮ್ಯೂಸಿಕ್ ಕೇಳ್ಬೋದು ಅಥವಾ ಒಂದು ಸಣ್ಣ ಟೀ ಕುಡಿರಿ, ನೀರು ಕುಡಿರಿ, ಒಂದು ವಾಕ್ ತಗೋಬಹುದು, ನಿಮ್ ಪೆಟ್ಸ್ ಯಾವ ಅನಿಮಲ್ ಕುಡಿ ಅವ್ರ ಆಟ ಆಡ್ರಿ. ಸೊ ಹೀಗೆ ಈ ಬೇರೆ ಅದರ ಅಲ್ಟರ್ನೇಟಿವ್ ನನ್ನ ತಗೋಬಹುದು. ಹಾಗೆ ಈ ಚಂದ್ರಶೇಖರ್ ಸರ್ ಅದನ್ನು ಹೇಳಿದ್ರು, ಅದು ಒಂದು ಈಗ ಇದಾಗುತ್ತೆ. ಯಾಕಂದ್ರೆ ಈಗ ಮಾರಾಟ ಮಾಡೋರು
ಇದು ಅಥವಾ ಅದನ್ನ ಪ್ರೊಡ್ಯೂಸ್ ಮಾಡೋರು ಮಾತ್ರ ತಪ್ಪುಗಾರ ಆಗಂಗಿಲ್ಲ, ಅಪರಾಧಿಗಳಾಗಂಗಿಲ್ಲ. ಇವನ್ ಅದನ್ನ ತಗೋಣರು ಸದಾ ಇವನ್ ನೀವು ತಗೋತಾ ಇದ್ರಿ, ಸೊ ಈ ಮಾರಾಟ ಮಾಡೋನ್ ಲಾಭದಲ್ಲಿ ಇರ್ತಾನೆ, ಅವಂಗ ಅದರಿಂದ ಏನೂ ಆಗಂಗಿಲ್ಲ. ವೇದಿಕೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಕ್ಷತಾ ಎಚ್, ಶಿಶು ಅಭಿವೃದ್ಧಿ ಇಲಾಖೆಯ ಸವಿತಾ ಜೋಶಿ, ಪಿಎಸ್ಐ ಸುಹಾಸ್, ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಮಧುರಾಯನ್, ಶಿಕ್ಷಣ ಇಲಾಖೆಯ ಕಾಂಬ್ಳೆ ಉಪಸ್ಥಿತರಿದ್ದರು. ಪಿಎಸ್ಐ ಉದ್ದಪ್ಪ ದರೆಪ್ಪನವರ್ ಸ್ವಾಗತಿಸಿದ್ರು. ಪಿಎಸ್ಐ ಸುನಿಲ್ ವಂದಿಸಿದ್ರು. ಕೃತಿ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರಾರಂಭದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಿಇಡಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ, ಉಪನ್ಯಾಸಕರಾದ ಮಂಜುನಾಥ್ ಇಟಗಿ, ಡಾಕ್ಟರ್ ಪುಷ್ಪಾ ನಾಯ್ಕ್, ಪೊಲೀಸ್ ಇಲಾಖೆಯ ಪುನೀತ್ ನಾಯ್ಕ್, ಮಹದೇವ್ ಸಿದ್ದಿ, ಸಾಜು ಪಾಟೀಲ್ ಇನ್ನಿತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.